ನಾವು ಈಗ ನಾರಾಯಣ ರೆಡ್ಡಿ ಆಗಿರ್ಬೋದು, ಈಗ ನಮಗೆ ತುಂಬಾ ಒಳ್ಳೆ ಇದನ್ನ ಕೊಡ್ತಾರೆ ಐಡಿಯಾಗಳು, ಬುಕ್ಗಳ ಎಲ್ಲ ಓದಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ ನಾವು ಇಂಪ್ರೆಸ್ ಆಗಿ ಅಲ್ಲೂ ಇಲ್ಲೂ ಹೋಗಿ ನೋಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವ್ ಹೇಳ್ತೇವೆ ಈ ಕೃಷಿಯಿಂದ ಏನ್ ಬರುತ್ತೆ ನಿಮ್ಗೆಲ್ಲ ಅಂತ ಹೇಳ್ತಾರೆ. ಆದ್ರೂ ನಮ್ ತಂದೆಯವರು ಕೃಷಿ ಆಗಿರೋ ನಮ್ಗೊಂಥರ ಹೆಮ್ಮೆ. ಅವರು ಬಂದಿದ್ದಾರಿನ ನಾವು ನಡಿಯಾನೆ ಅಂತ ಸುಮ್ಮನೆ ಎಲ್ಲೋ ಬೆಂಗಳೂರು ಅಲ್ಲೆಲ್ಲ ಹೋಗಿ 20,000 ಸಂಬಳ ಇದು ತಗೊಂಡು ನಮ್ಮ ಆರೋಗ್ಯ ಏರುಪೇರು ಮಾಡ್ಕೊಂಡು ಹೆಂಗೆ ಅಂತ ಆದಷ್ಟು ಇಲ್ಲೇ ಸುಖ ಜೀವನ ಮಾಡ್ತಾ ಇದೀವಿ. ಈಗ ಕರು ದನ ಇದಾವೆ, ಎಲ್ಲ ಫುಲ್ ಅದರಲ್ಲೇ ಫುಲ್ ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ. ಫುಲ್ ಗೊಬ್ಬರನೂ ಇಲ್ಲೆಲ್ಲ ಸೊಪ್ಪು ಸಿಗುತ್ತೆ, ಸೊಪ್ಪೆಲ್ಲ ಕತ್ತರಿಸಿ ಈಗ ಮಲ್ಚಿಂಗ್ ಆಗಿರ್ಬೋದು ಈ ತರ ಎಲ್ಲ ಮಾಡಿ. ಈಗ ದನಗಳು ಇದಾವೆ 3, ಅದೊಂದು ಡೈರಿಗೆ ಹಾಕ್ತಿವಿ. ನಾವು ಮಾವುಗಳು ಈಗ ಈಗ 2ನೇ ವರ್ಷದಿಂದ ಮಾವು ಇದೆ ನಮ್ದು ಫುಲ್ ಆರ್ಗ್ಯಾನಿಕ್ ಆಗಿ. ಸ್ನೇಹಿತರೆ, ಏನು ಅಂತಂದ್ರೆ ವರ್ಷದಲ್ಲಿ ಒಂದ್ಸತಿ ಮಾವು ಬರುತ್ತಲ್ವಾ, ಆ ಮಾವನ ಏನ್ ಮಾಡ್ತಾರೆ ನಮ್ಮ ಶಿರಾತಾರಕ್ಕೆಲ್ಲ ಇವರು ಮಾರ್ಕೆಟಿಂಗ್ ಮಾಡ್ತಾರೆ. ಆ ಮಾವೇನಾದ್ರು ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ಕೆಮಿಕಲ್ಸ್ ಅದೆಲ್ಲ ಮಾಡಲ್ಲ, ನ್ಯಾಚುರಲ್ ಆಗಿ ಹಣ್ಣು ಮಾಡ್ಬಿಟ್ಟು ಅದನ್ನ ಮನೆಗೆ ಏನು ಅಂತಂದ್ರೆ ತಲುಪಿಸ್ತಾರೆ. ನಾನು ಒಂದ್ಸತಿ ತಗೊಂಡಿದ್ದೆ. ನೆಕ್ಸ್ಟ್ ಸೀಸನ್ ಬಂದಾಗ ನೀವು ತಿಮ್ಮೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಮಾವಿನ ಹಣ್ಣು ಬರುತ್ತೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮುಂದೆ ಬೇಕಾದ್ರೆ. ಸಾಮಾನ್ಯವಾಗಿ ನಮ್ಮ ತೋಟಗಳು ಏನಂದ್ರೆ ಒಂದಕ್ಕೆ ಯಾಕೆ ಸ್ಟಿಕನ್ ಆಗಿ ಹೋಗ್ಬಿಡ್ತೀವಿ. ಅಡಿಕೆ ಅಂದ್ರೆ ಅಡಿಕೆ, ತೆಂಗು ಇನ್ನು ಏನೋ ಬರೀ ಏಕ ಪದ್ಧತಿಯನ್ನು ಮಾತ್ರ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಳೆ ಬೆಳೆದ್ ಬಿಡ್ತೀವಿ. ಈಗ ಯಾರೇ ಆಗ್ಲಿ ನಮ್ಮ ತೋಟಕ್ಕೆ ಬಂದವ್ರೆ ಅಂತಂದ್ರೆ ಇವಾಗ ನಾವು ಸಣ್ಣ ಹುಡುಗರ ಇದ್ದಾಗ ನಮ್ಮ ಹೊಲಗಳಾಗಿರೋ ತೋಟಗಳಿಗೆ ಹೋದ್ರೆ ನಮ್ಗೆ ಮಾವಿನ ಹಣ್ಣು ಸಿಗೋದು, ಬಿಕ್ಕೆ ಹಣ್ಣುಗಳು ಸಿಗೋವು, ಸಮಥಿಂಗ್ ಬೇರೆ ತರ ಹಣ್ಣುಗಳೆಲ್ಲ ಸಿಗೋವು. ಬಟ್ ಇವತ್ತು ಆ ಪರಿಕಲ್ಪನೆಯಲ್ಲ. ಇವತ್ತು ನಾವು ತೋಟಗಳಿಗೆಲ್ಲ ಹೋಗ್ಬಿಟ್ರೆ ಇವತ್ತು ಏನ್ ಹಣ್ಣುಗಳು ಸಿಗಲ್ಲ ಇವತ್ತು. ಬಟ್ ಆದ್ರೆ ಇಲ್ಲಿ ಏನು ಅಂತಂದ್ರೆ, ಈಗ ತಿಮ್ಮೇಗೌಡ್ರು ನೀವು ಹೊಲಕ್ಕೆ ಬಂದಿದ್ದೀರಾ ಅಂತಂದ್ರೆ ಸೀತಾಫಲ ಸಿಗುತ್ತಾ, ಮಾರ್ಗೆಂಟ್ ಸಿಗುತ್ತೆ, ಮಾವಿನ ಹಣ್ಣು ಸಿಗುತ್ತೆ. ಈ ಥರ ವೆರೈಟೀಸ್ ಏನು ಅಂತಂದರೆ ಬಂದರೆ ಈಗ ನಾನು ಬರೀದ್ದೀನಲ್ಲ, ನಾನು ಇವಾಗ ಬರೇಕಾಯೇ ಹೋಗಲ್ಲ, ನನಗೆ ಹೋಗ್ಬೇಕಾದ್ರೆ ಮರ್ಗೆಂಟ್ಸು ಇಲ್ಲ ಯಾವ್ದಾರ ಒಂದು ಹಣ್ಣು ಸಿಗುತ್ತೆ. ಈ ಕಾನ್ಸೆಪ್ಟ್ ಏನು ಅಂತಂದರೆ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಆ ಕಾನ್ಸೆಪ್ಟು ಅವರು ತಲೆ ಇಕ್ಕೊಂಡು ಅವರು ಕೂಡ ಅದೇ ಥರ ಮಾಡ್ತಾರೆ. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಎಲ್ಲರೂ ಅವ್ರ ಮನೆಗೆ ತಕ್ಕಂಗೆ ಏನೇನೋ ಬರುತ್ತಾ ಬೆಳ್ಕೊಂಡ್ರೆ ಬೆಸ್ಟ್.